ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಜನ ಮಜ್ಜಿಗೆ ಇವತ್ತು ನೋಡ್ರಿ T20 ವರ್ಲ್ಡ್ ಕಪ್ ಇತಿಹಾಸದೊಳಗೆ ಅಂದರೆ 2026 ಫಸ್ಟ್ ಟೀಮ್ ಸೆಮಿಫೈನಲಿಗೆ ಕ್ವಾಲಿಫೈ ಆಗಿತ್ತು. ಅದು ಇಂಗ್ಲೆಂಡ್ ಟೀಮ್. ಅದು ಯಾರ ಜೋಡಿ ಪಾಕಿಸ್ತಾನ ವಿರುದ್ಧ 2022 ಫೈನಲ್ ಹೊಡೆದು ಗೆದ್ರಲ್ರಿ. ಸೊ ಹಂಗೆ ಇವತ್ತು ಗೆದ್ದು ಬಿಟ್ಟಾರ. ಸೊ ಪಾಕಿಸ್ತಾನಕ್ಕೆ ಹೊರಗೆ ಹಾಕಿಬಿಟ್ರೆ ಇವತ್ತು ಆಲ್ಮೋಸ್ಟ್ ಪಾಕಿಸ್ತಾನ ಹೊರಗೆ, ನಮ್ಮ ಇಂಡಿಯಾ ಏನೋ ಒಳಗರ ಐತಿ. ಪಾಕಿಸ್ತಾನ ಪೂರ ಕಡೆಗೆ ಹೊರಗೆ ಹೋಗ್ಬಿಟ್ಟೈತಿ. ಸೊ ಇವತ್ತು ಬೆಸ್ಟ್ ನಾಕ್ ಆಡಿದ ಹ್ಯಾರಿ ಬ್ರೂಕ್ಸ್ ಕ್ಯಾಪ್ಟನ್ ಆಗಿ. ಸೊ ಆದರೆ ಇವತ್ತು ನೋಡ್ರಿ ಕಿಂಡಿ ಕಡಲ್ಲ ಟಾಸ್ ಆಗೈತಿ. ಟಾಸ್ ಆದ್ಮ್ಯಾಗ ಬಾಲಿಂಗ್ ತೊಗೊಂಡು ಚೇಂಜ್ ಮಾಡ್ಬೇಕಿಲ್ಲ ಇವ್ರು. ಹೋಗಿ ಬ್ಯಾಟಿಂಗ್ ತೊಗೊಂಡ್ರೆ ಬ್ಯಾಟಿಂಗ್ ಯಾರು ಏನು ಆಡಿಲ್ಲ. ಬಾಬರ್ ಆಜಮ್ ಬಾಬ್ಸಿದ ಕಿಂಗ್ ಬರೀ 25 ಬಾಲಿಗೆ 24 ರನ್ ಹೊಡ್ದಾನ. ಏನು ಕಿಂಗ್ ಇಲ್ಲ ಏನಿಲ್ಲ. ಈ ಸತಿ ಮಾತ್ರ ನಮ್ಮದಂತ ಅನ್ನೋಕ್ಕಾಗಲ್ಲ. ಬಟ್ ಇಂಗ್ಲೆಂಡ್ ಟೀಮು ಮಾತ್ರ ಪಾಕಿಸ್ತಾನಕ್ಕೆ ಹೊಡೆದು ಹೊರಗೆ ಹಾಕೈತಿ. ಭಾಳ ಖುಷಿ ಆಗೈತಿ. ಸೊ ನೋಡ್ರಿ ಇನ್ನು ಮುಂದೆ ಒಂದೇ ಮ್ಯಾಚ್ ಶ್ರೀಲಂಕಾ ಜೋಡಿ ಐತಿ. ಅದು ಶ್ರೀಲಂಕಾ ಜೋಡಿ ಗೆದ್ರಪ್ಪ ಅಂತಂದ್ರೆ ಶ್ರೀಲಂಕಾದವ್ರು ಈ ಸೀಸನ್ ಪೂರ ಹೊರಗೆ ಹೋಗ್ಬಿಡ್ತಾರೆ ಅವರು. ಅದ್ರಾಗ 165 ರನ್ ಹೊಡೆದಾರ. ಸೊ ಪಾಕಿಸ್ತಾನದವ್ರು ನೆಕ್ಸ್ಟ್ ಇಂಗ್ಲೆಂಡ್ದವ್ರು ಬಂದು ಕೇಸಿ ಅವರು ಸ್ಟಾರ್ಟಿಂಗು ಭಾರಿ ವಿಕೆಟ್ ಹೋಗೋದು. ಶಹನ್ಶಾ ಅಫ್ರಿದಿ 4 ವಿಕೆಟ್ ಹೋಗೋದಾನ ಇವತ್ತು. ಉಸ್ಮಾನ್ ತಾರಿಕ್ 2 ವಿಕೆಟ್ ಹೋಗೋದಾನ. ಆ್ಯಂಡ್ ಇವತ್ತು ವೀಲ್ ಜಾಕ್ಸ್ ಚಲೋ ಆಡಿದ. ಆ್ಯಂಡ್ ಸಪೋರ್ಟ್ ಕೊಟ್ಟಿದ್ದು ಸ್ಯಾಮ್ ಕರನ್ ಮತ್ತು ಇನ್ನೊಬ್ಬ ಪ್ಲೇಯರ. ಬಟ್ ಬೆಸ್ಟ್ ರನ್ ಹೊಡೆದಿದ್ದಪ್ಪ ಅಂದ್ರೆ ಇವತ್ತು 100 ರನ್ ಹೊಡೆದಾನ. 50 ಬಾಲಿ 100 ರನ್. ಇದು ಒಂದು ಫಸ್ಟ್ ಸೆಂಚುರಿ. ಸೊ ಮಸ್ತ್ ಬ್ಯಾಟಿಂಗ್ ಆಡ್ಯಾನ. ಹ್ಯಾರಿ ಬ್ರೂಕ್ಸ್ ಮ್ಯಾಚ್ ನಿಂತು ಗೆಲ್ಲಿಸ್ಕೊಟ್ಟಾನ. ಸೊ ಲಾಸ್ಟಿಗೆ ಔಟ್ ಆದ, ಆಮೇಲೆ ದಬಾಶ್ ಔಟ್ ಆದವು. ಸೊ ಟೋಟಲ್ಲಾಗಿ ಇವತ್ತು ಇಂಗ್ಲೆಂಡ್ದವ್ರು ಗೆದ್ದಾರ. ಇವತ್ತು ಪಾಕಿಸ್ತಾನ ಹೊಡೆದ ಮನೆಗೆ ಕಳಿಸ್ಯಾರ ಅಷ್ಟ. ನಮ್ಮ ಇಂಡಿಯಾ ಸೋಲ್ಲಿ ಇನ್ನೊಂದು ಮ್ಯಾಚ್ ಬೇಕಾರೆ. ಆದ್ರೆ ಪಾಕಿಸ್ತಾನ ಮಾತ್ರ ಒಳಗಿರಬಾರ್ದು. ಪಾಕಿಸ್ತಾನ ಹೊರಗೆ ಹೋಗ್ಬೇಕು. ಸೊ ನೋಡ್ರಿ ಪಾಕಿಸ್ತಾನಕ್ಕೆ ಹೊರಗೆ ಹೋಗೈತಿ. ಮತ್ತು ಇನ್ನೂ ಒಂದು ನ್ಯೂಜಿಲ್ಯಾಂಡ್ ಇದ್ದು ಇನ್ನೂ 2 ಮ್ಯಾಚ್ ಅದು. 2-1 ಗೆದ್ರೆ ಅದು ಒಳಗೆ ಬಂದ್ಬಿಡುತ್ತೆ. ಶ್ರೀಲಂಕಾ ಜೋಡಿ ಐತಿ ಪಾಕಿಸ್ತಾನ ನೆಕ್ಸ್ಟ್ ಮ್ಯಾಚ್. ಅದು ಸೋತು ಸುಣ್ಣ ಹಾಕ್ತಾರೆ. ಯಾಕಂದ್ರೆ ಅವ್ರ ಹೋಮ್ ಗ್ರೌಂಡ್ದಾಗ ಐತಿ. ಪಕ್ಕ ಅದು ಮ್ಯಾಚ್ ಶ್ರೀಲಂಕಾದಲ್ಲಿ ಗೆಲ್ತಾರೆ. ಇವತ್ತು ಇಂಗ್ಲೆಂಡ್ದವ್ರು ಗೆದ್ದಾರ, ಪಾಕಿಸ್ತಾನಕ್ಕೆ ಹೊಡೆದು. ಸೊ ಇವತ್ತು ಬೆಸ್ಟ್ ನಾಕ್ ಆಡಿದ್ದಪ್ಪ ಅಂತಂದ್ರೆ ಹ್ಯಾರಿ ಬ್ರೂಕ್ಸು ಮ್ಯಾನ್ ಆಫ್ ದಿ ಮ್ಯಾಚು ಅಂಕ ಬಂದೈತಿ. ಸೊ ಇನ್ನು ಏನು ಹೇಳ್ಬೇಕು, ಪಾಕಿಸ್ತಾನ ಮಾತ್ರ ಹೊರಗೆ ಹೋಗೈತಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಅಷ್ಟೇ.